ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಇದು ಉದ್ದಿನ ವಡೆ ತುಂಬ ಸಾಫ್ಟಾಗಿರುತ್ತೆ. ಯಾವುದೇ ಸೋಡಾ ಯೂಸ್ ಮಾಡ್ದೇನೆ ಮಾಡ್ತಾಯಿದ್ದೀನಿ. ಇದನ್ನು ರಾತ್ರಿನೇ ಒಂದು ಅರ್ಧ ಕೆಜಿಯಷ್ಟು ಉದ್ದಿನ ಕಾಳನ್ನ ಚೆನ್ನಾಗಿ ತೊಳೆದು ನೆನೆಯಕ್ಕಿಟ್ಟಿದ್ದೆ. ಈಗ ಇದನ್ನು ಮತ್ತೆ ಕ್ಲೀನಾಗಿ ತೊಳ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು. ಈ ಥರ ನೆನಿಬೇಕು ಚೆನ್ನಾಗಿ. ತುಂಬ ನೆನೆದಷ್ಟು ಚೆನ್ನಾಗಿರುತ್ತೆ ಉದ್ದಿನ ವಡೆ, ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಸೋಡಾ ಯೂಸ್ ಮಾಡ್ದೇನೆ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸೋಡಾ ಇಷ್ಟ ಆಗಲ್ಲ. ಈಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು. ಒಂದು ಜಾರ್ಗೆ ಇದನ್ನು ಹಾಕ್ಕೊಂಡು ಕಾಲು ಭಾಗದಷ್ಟು ಹಾಕ್ಕೋಬೇಕು. ಈಗ ಇದನ್ನ ರುಬ್ಕೊಬರ್ಬೇಕು. ನೀರು ಹಾಕ್ಕೋಬಾರ್ದು. ಆದಷ್ಟು ನಿಧಾನಕ್ಕೆ ಇದು ಮಾಡಿಕೊಂಡು ನೈಸಾಗಿ ಈ ಥರ ಹಿಟ್ಟು ಮಾಡ್ಕೊಂಡು ಬರಬೇಕು. ಈ ಥರ ಮಾಡಿ ಇಟ್ಕೋಬೇಕು. ನೀರು ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಈ ಥರ ಹಿಟ್ಟು. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚೂರು ಮಾಡಿರೋ ತೆಂಗಿನಕಾಯಿ, ಸ್ವಲ್ಪ ಕಾಳು ಮೆಣಸು, ಒಂದು 4 ಹಸಿಮೆಣಸಿಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಇವೆಲ್ಲ ಚೆನ್ನಾಗಿ ಹಿಡಿಬೇಕು. ಇದಕ್ಕೆಲ್ಲ ಹಿಟ್ಟಿಗೆ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಕೈ ನೀರದ್ಬಿಟ್ಟು ಒಂದೊಂಚೂರು ಈ ಥರ ತಗೊಂಡು ಅದು ಸ್ವಲ್ಪ ಮಧ್ಯದಲ್ಲಿ ಕೈನಲ್ಲಿ ಈ ಥರ ಪ್ರೆಶ್ ಮಾಡಿ ಹಾಕ್ಕೋಬೇಕು. ಎಣ್ಣೆ ಕಾದಿದೆ. ಈ ಥರ ತಗೊಂಡು ಒಂದೊಂದಾಗೆ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಬರೋಂಗೆ ಈ ಥರ ಹಾಕ್ಕೋಬೇಕು. ಒಂದೊಂದಾಗಿ ತಗೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು ಆದಷ್ಟಿವೆ. ಈಗ ಒಂದೊಂದಾಗಿ ಹಾಕ್ಕೊಂಡು ಎಣ್ಣೆಗೆ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ಈ ಥರ ಹಾಕ್ಕೋಬೇಕು. ಇದೇ ಸೈಡ್ಲೆಲ್ಲ ಗ್ಯಾಪ್ ಇದ್ದರೆ ಈ ಥರ
ನಿಧಾನಕ್ಕೆ ಇನ್ನೊಂದಾಗ ಹಾಕ್ಕೊಬಿಡ್ಬೇಕು. ಈಗ ಅದನ್ನ ಸ್ವಲ್ಪ ಏನು ಸ್ಪೂನ್ಗಿನ್ನ ಸ್ವಲ್ಪ ಒಂದು 5 ನಿಮಿಷ ಇದು ಮಾಡಬಾರ್ದು, ಅದು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಈ ಥರ ಫ್ರೈ ಆದಮೇಲೆ ಈಗ ನಿಧಾನಕ್ಕೆ ಒಂದು ಸೈಡಿಂದ ನಿಧಾನಕ್ಕೆ ತೆಗೆದು ಮುಚ್ಚಾಕಬೇಕು. ಈಗ ಅಂಟ್ಕೊಳ್ಳೋದಿಲ್ಲ, ಅದು ಕ್ಲೀನಾಗಿ ಆಗುತ್ತೆ. ಸೋಡಾ ಹಾಕ್ತಾ ಹೋದರೆ ಚೆನ್ನಾಗಿ ಉಬ್ಬಿ ಬಂದಿದೆ, ಒಳಗಡೆ ಸ್ಪಾಂಜಿ ಸಾಫ್ಟ್, ಮೇಲ್ಗಡೆ ಕ್ರಿಸ್ಪಿಯಾಗುತ್ತೆ. ಇದೇ ಥರ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಬ್ರೌನ್ ಕಲರ್ ಬರಬೇಕು. ಎಣ್ಣೆ ಕುಡಿದು ಆದಷ್ಟು ನಿಲ್ಲಿಸಿರುತ್ತೆ. ಈಗ ಒಂದು ಪ್ಲೇಟ್ಗೆ ತೆಗೆದು ಹಾಕೋಬೇಕು. ಈಗ ಉದ್ದಿನವಡೆ ರೆಡಿಯಾಗಿದೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಾಡಿದ್ರೆ ಮತ್ತೆ ಮತ್ತೆ ಪದೇ ಇದೇ ಥರ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ಚೆನ್ನಾಗಿರುತ್ತೆ. ಇದನ್ನ ಈ ಥರ ಮಾಡಿ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.